ಪಾದರಾಜಂ ಶರಣಂ ಪ್ರಪತ್ಯೆ. ಇವತ್ತು ಈ ಪರ್ಸ್ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಇದಕ್ಕೆ ನಾನು ಈಗ ಒಂಥರ ಡಾರ್ಕ್ ಗ್ರೀನ್ ಕಲರಲ್ಲಿ ತೊಗೊಂಡಿದ್ದೀನಿ. ದಾರ ಸಣ್ಣ ಇದೆ ಅಂತ 2 ಎಳೆ ದಾರ ತೊಗೊಳ್ತಾ ಇದ್ದೀನಿ. ಫಸ್ಟ್ ಈ ಥರ ಸ್ಲಿಪ್ ನಾಟ್ ಹಾಕ್ಕೊಳ್ಬೇಕು. ಸ್ಲಿಪ್ ನಾಟ್ ಆದಮೇಲೆ ಫಸ್ಟ್ ರೌಂಡ್ಗೆ 5 ಚೈನ್ ಮಾಡಿಕೊಂಡು ಫಸ್ಟ್ ಚೈನಲ್ಲಿ ಸ್ಲಿಪ್ ನಾಟ್ ಹಾಕ್ಕೊಂಡು ಒಂದು ರಿಂಗ್ ಫಾರ್ಮ್ ಮಾಡಬೇಕು. ಇದು ಹೆಕ್ಸಗನ್ ಶೇಪ್ ಅಲ್ವಾ, ಸೊ 6 4 5 ಕೌಂಟ್ ಕರೆಕ್ಟಾಗಿ ತೊಗೊಳ್ಬೇಕು. ಈ ರಿಂಗ್ ಫಾರ್ಮ್ ಆದಮೇಲೆ ಚೈನ್ 3ನ ಯಾವಾಗಲೂ ಫಸ್ಟ್ ಡಬಲ್ ಕ್ರೋಶೆ ಅಂತಲೇ ಕನ್ಸಿಡರ್ ಮಾಡ್ತೇವೆ. ಸೊ ಅದೇ ಲೆಂತಲ್ಲಿ 2 ಡಬಲ್ ಕ್ರೋಶೆಟ್ಸ್ನ ಹಾಕ್ಕೊಳ್ಬೇಕು. ಸೊ ಫಸ್ಟ್ 3 ಚೈನ್ಸ್ನ ಮತ್ತು ಈ 2 ಡಬಲ್ ಕ್ರೋಶೆಟ್ಸ್ನ 3 ಡಬಲ್ ಕ್ರೋಶೆ ಅಂತ ತೊಗೊಳ್ಬೇಕು. ಅದಾದಮೇಲೆ 2 ಚೈನ್ಸ್ ಮತ್ತು ಅದೇ ರಿಂಗ್ ಸ್ಪೇಸಲ್ಲಿ ಮತ್ತು 3 ಡಬಲ್ ಕ್ರೋಶೆ ಚೈನ್ಸ್ನ ಹಾಕ್ಕೊಳ್ಬೇಕು. ಸೊ ಆ ಎಕ್ಸ್ಟ್ರಾ ಇರೋವಂಥ ದಾರಾನ ಆ ರಿಂಗ್ ಜೊತೆನೇ ಸೇರಿಸಿ ಹಾಕ್ಕೊಂಡ್ರೆ ನಮಗೆ ಫಿನಿಶಿಂಗ್ ನೀಟಾಗಿರುತ್ತೆ, ದಾರ ಈಚೆ ಕಡೆನೂ ಕಾಣಿಸಲ್ಲ. ಮತ್ತು ಚೈನ್ 2 ಮತ್ತು 3 ಡಬಲ್ ಕ್ರೋಶೆಟ್ ಈ ಥರ ನಾವು 6 ಟೈಮ್ಸ್ ಮಾಡ್ಕೊಳ್ಬೇಕು. ಇದನ್ನು ಬಂದು ಪರ್ಸ್ ಮಾಡೋದಕ್ಕೆ ಅಂತ ಮಾಡ್ತಾಯಿದ್ದೀನಿ. ಸೊ ನೀವು ಇದನ್ನು ಹಳೆ ಸೀರೆ ಯೂಸ್ ಮಾಡಿ, ವೇಸ್ಟ್ ಸೀರೆ ಯಾವ್ದಾದ್ರು ಇದೆ ಅಂದರೆ ಸೇಮ್ ಪ್ಯಾಟರ್ನ್ನ ಯೂಸ್ ಮಾಡಿ ಮ್ಯಾಟ್ಸ್ ಆಗು ಯೂಸ್ ಮಾಡ್ಕೊಳ್ಬೋದು. ಇಲ್ಲ ಉಲ್ಲನ್ನಲ್ಲೇ ಕೂಡ ನೀವು ಮ್ಯಾಟ್ ಥರ ಮಾಡಿಕೊಂಡು ಟೇಬಲ್ಸ್ ಮೇಲೆ ಯೂಸ್ ಮಾಡ್ಬೋದು, ಟೇಬಲ್ ಕ್ಲಾತ್ ಥರ. ಆಮೇಲೆ ಸ್ವಲ್ಪ ಜನ ಸೋಫಾ ಕವರ್ಸ್ ಹಾಗೆ ಪಿಲ್ಲೋ ಕವರ್ಸ್ ಹಾಗೆಲ್ಲ ಯೂಸ್ ಮಾಡ್ತಾರೆ. ರೆಡಿಮೇಡ್ ಪಿಲ್ಲೋಸ್ ಅವೈಲಬಲ್ ಇರುತ್ತೆ. ಈ ಥರದ ಕ್ರೋಶೆಟ್ನ ಮಾಡಿಕೊಂಡು ಅದಕ್ಕೆ ಪಿಲ್ಲೋ ಕವರ್ ಆಗೂ ಯೂಸ್ ಮಾಡ್ಬೋದು. ಇದು ಪಾರ್ಟ್ 2 ವಿಡಿಯೋದಲ್ಲಿ ಯಾವ ಥರ ಹ್ಯಾಂಡ್ ಬ್ಯಾಗಾಗಿ ಕನ್ವರ್ಟ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ವಿಡಿಯೋ ಲೆಂತ್ ತುಂಬ ಜಾಸ್ತಿ ಆಗೋಯಿತು. ಸೊ ಈಗ 5 ಟೈಮ್ಸ್ ಕಂಪ್ಲೀಟ್ ಆಗಿದೆ. ಮತ್ತು 2 ಚೈನ್ ಹಾಕ್ಕೊಳ್ಬೇಕು ಅದೇ ರಿಂಗ್ ಸ್ಪೇಸಲ್ಲಿ, ಮತ್ತು 3 ಡಬಲ್ ಕ್ರೋಶೆಟ್ಸ್ನ ಹಾಕ್ಕೊಂಡು ಚೈನ್ 2 3 ಡಬಲ್ ಕ್ರೋಶೆಟ್ಸ್. ಒಂದು ಸಲ ಅಡ್ಜಸ್ಟ್ ಮಾಡ್ಕೊಂಡು, ಯಾಕಂದರೆ ನಾವು ಹಾಕ್ತಾ ಇರೋ ಫಾಸ್ಟಲ್ಲಿ ನಮ್ಗೆ ಗೊತ್ತಾಗಿರಲ್ಲ ಕರೆಕ್ಟಾಗಿದೆಯಾ ಇಲ್ವ ಅಂತ. ನಾವು ಈ ಥರ ಅಡ್ಜಸ್ಟ್ ಮಾಡಿ ನೋಡುವಾಗ ಅದು ಕರೆಕ್ಟಾ ಇಲ್ವ ಅಂತ ಗೊತ್ತಾಗುತ್ತೆ. ಸೊ ಈಗ ಫಸ್ಟು 3 ಚೈನ್ಸ್ ಹಾಕಿದ್ರಲ್ವ, ಅದರಲ್ಲಿ 3rd ಚೈನಲ್ಲಿ ಸ್ಲಿಪ್ ನಾಟ್ ಮಾಡಿಕೊಂಡು ಈ ರೌಂಡನ್ನ ಕಂಪ್ಲೀಟ್ ಮಾಡ್ತಾಯಿದ್ದೀವಿ. ಸೊ ಈಗ ಸೆಕೆಂಡ್ ಸ್ಟೆಪ್ಗೆ ಹೋಗಬೇಕಾದ್ರೆ ಒಂದು ಸಲ ಚೆಕ್ ಮಾಡಿ ನೋಡ್ಕೊಳ್ಳಿ ಅದು ಕರೆಕ್ಟ್ ಶೇಪ್ ಬಂದಿದೆಯಾ ಅಂತ ಮಾತ್ರ. ಸೊ ಈಗ ಫಸ್ಟ್ ಬಂದು 3 ಚೈನ್ಸ್ ಹಾಕ್ಕೊಳ್ಬೇಕು ಸೆಕೆಂಡ್ ರೌಂಡಲ್ಲಿ ಫಸ್ಟ್. ಆಮೇಲೆ 2 ಡಬಲ್ ಕ್ರೋಶೆ, ಚೈನ್ 2 ಸ್ಪೇಸ್ ಇದೆಲ್ಲ ಅಲ್ಲಿ, ಮತ್ತು 2 ಡಬಲ್ ಕ್ರೋಶೆ ಹಾಕ್ಕೊಳ್ಬೇಕು. ಈಗ 2 ಡಬಲ್ ಕ್ರೋಶೆ ಆದಮೇಲೆ ಅದೇ ಸೇಮ್ ಸ್ಪೇಸಲ್ಲೇ ಮತ್ತೆ 3 ಡಬಲ್ ಕ್ರೋಶೆಟ್ಸ್ನ ಹಾಕ್ಕೊಳ್ಬೇಕು. ಸೊ ಈಗ 3 ಕಂಬ ಇದೆಲ್ಲ ಈ ಜಾಗದಲ್ಲಿ ಒಂದೇ ಒಂದು ಚೈನ್ ಹಾಕ್ಕೊಳ್ಬೇಕು. ಮತ್ತು ನೆಕ್ಸ್ಟು 2 ಚೈನ್ ಸ್ಪೇಸಲ್ಲಿ 3 ಡಬಲ್ ಕ್ರೋಶೆ, ಅದಾದಮೇಲೆ ಮತ್ತೆ 2 ಚೈನ್ ಮತ್ತು 3 ಡಬಲ್ ಕ್ರೋಶೆ ಹಾಕ್ಕೊಳ್ಬೇಕು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ. ಯಾರಾದರೂ ಇಂಟ್ರೆಸ್ಟೆಡ್ ಇರ್ತಾರಲ್ಲ ಕ್ರೋಶೆ ಕಲಿಬೇಕು ಅನ್ನೋಂಥವ್ರು, ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ. ಮತ್ತು ಈಗ 3 ಡಬಲ್ ಕ್ರೋಶೆ ಸೇಮ್ ಸ್ಪೇಸಲ್ಲೇ ಹಾಕ್ಕೊಳ್ಬೇಕು. ಸೊ ಈ ಕಾರ್ನರಲ್ಲಿ ಯಾವಾಗಲೂ 3 ಡಬಲ್ ಕ್ರೋಶೆ 2 ಚೈನ್ 3 ಡಬಲ್ ಕ್ರೋಶೆ ಮತ್ತು 1 ಚೈನು
ಮತ್ತು 3 ಡಬಲ್ ಕ್ರೋಶೆ, ಡಬಲ್ ಚೈನ್ ಈ ಥರ ಹಾಕ್ಕೊಂಡು ಕಂಪ್ಲೀಟ್ ಮಾಡಾಯಿತು. ಈಗ ಫಸ್ಟ್ ಹಾಕಿದ್ದೀವಲ್ಲ 3 ಚೈನ್ಸ್, ಅದರಲ್ಲಿರುವಂಥ ಥರ್ಡ್ ಚೈನಲ್ಲಿ ಒಂದು ಸ್ಲಿಪ್ ನಾಟ್ ಹಾಕ್ಕೊಂಡು ಈ ರೌಂಡನ್ನು ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಸೊ ಈಗ ನೋಡಿ 6 ಸೈಡ್ಸ್ ಕ್ಲೀನಾಗಿ ಕಾಣ್ತಾ ಇದೆಲ್ಲ ಸೆಕೆಂಡ್ ರೌಂಡಲ್ಲೇ. ನಾವು ಒಂದು ಚೈನ್ ಅಥವಾ ಒಂದು ಡಬಲ್ ಕ್ರೋಶೆ ಹೆಚ್ಚು ಕಡಿಮೆ ಹಾಕಿದರೆ ನಮಗೆ ಗೊತ್ತಾಗೋಗುತ್ತೆ ಕ್ಲೀನಾಗೇ, ಆವಾಗಲೇ ನಾವು ಅದನ್ನು ಕರೆಕ್ಟ್ ಮಾಡ್ಕೊಳ್ಬೋದು. ಈಗ ಮತ್ತು ಫಸ್ಟ್ 3 ಡಬಲ್ ಕ್ರೋಶೆಟ್ಸ್ ಇದೆಲ್ಲ ಅದರಲ್ಲಿ ಒಂದೊಂದು ಸ್ಲಿಪ್ ನಾಟ್ಸ್ನ ಹಾಕ್ಕೊಂಡು ಚೈನ್ ಟು ಸ್ಪೇಸ್ ಕೊಟ್ಟೋಗಬೇಕು. ಈಗ ಚೈನ್ ಟು ಸ್ಪೇಸಲ್ಲಿ ಫಸ್ಟ್ 3 ಚೈನ್ಸ್, ಆಮೇಲೆ 2 ಡಬಲ್ ಕ್ರೋಶ, ಇದಾದಮೇಲೆ ಮತ್ತೆ 2 ಚೈನ್ ಹಾಕ್ಕೊಳ್ಬೇಕು. 2 ಚೈನ್ ಹಾಕ್ಕೊಂಡು ಮತ್ತೆ ಅದೇ ಸ್ಪೇಸಲ್ಲೇ ಮತ್ತೆ 3 ಡಬಲ್ ಕ್ರೋಶೆಟ್ಸ್ನ ಹಾಕ್ಕೊಳ್ಬೇಕು. ಆಯಿತಲ್ಲ. ಈಗ ನೆಕ್ಸ್ಟು 3 ಕಂಬಗಳು ಮಾತ್ರ ಇದೆಯಲ್ಲ ಅದಲ್ಲಿ ಒಂದು ಚೈನ್ ಹಾಕ್ಕೊಂಡು ಆಲ್ರೆಡಿ ನಾವು 1 ಚೈನ್ ಹಾಕಿರೋ ಜಾಗದಲ್ಲಿ 3 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೊಳ್ಬೇಕು. ಸೊ ಇದು ಕಂಪ್ಲೀಟ್ ಆಯ್ತಲ್ಲ. ನೆಕ್ಸ್ಟು 1 ಚೈನ್ ಹಾಕ್ಕೊಂಡು 2 ಚೈನ್ ಸ್ಪೇಸಲ್ಲಿ ಫಸ್ಟ್ 3 ಡಬಲ್ ಕ್ರೋಶೆಟ್ಸ್ನ ಹಾಕ್ಕೊಳ್ಬೇಕು. ಎರಡೆರಡು ದಾರ ತೊಗೊಂಡ್ರೆ ಸ್ವಲ್ಪ ಟ್ರಬಲ್ಸ್ ಕೊಡುತ್ತಿದ್ದು. ಸೊ ಈಗ ಮತ್ತೆ 2 ಚೈನ್ ಸ್ಪೇಸಲ್ಲಿ 3 ಡಬಲ್ ಕ್ರೋಶೆಟ್ಸು ಮತ್ತು 2 ಚೈನ್ ಹಾಕ್ಕೊಳ್ಬೇಕು. ನಮಗೆ ಕಾರ್ನರ್ ಫಾರ್ಮ್ ಆಗೋದಕ್ಕೋಸ್ಕರ ಎಕ್ಸ್ಟ್ರಾ ಚೈನ್ ಅಂದರೆ 2 ಚೈನ್ ಹಾಕ್ಕೊಳ್ತಾ ಇದ್ದೀವಿ. ಇಲ್ಲ ನಾವು ಅಲ್ಲಿ ಒಂದು ಚೈನ್ ಯೂಸ್ ಮಾಡಿದ್ರೆ ಅದೇನಾಗುತ್ತೆ ಅಂದರೆ ರೌಂಡ್ ಕ್ರೋಶೆಟ್ ಥರ ಆಗೋಗುತ್ತೆ ನಮಗೆ. ಈಗ ಮತ್ತೆ ಇಲ್ಲೊಂದು ಕಂಬ ಥರ ಇದೆಲ್ಲ ಅಲ್ಲಿ 1 ಚೈನ್ ಮಾತ್ರ ಹಾಕ್ಕೊಂಡ್ರೆ ಸಾಕು. ಮತ್ತು ಸಿಂಗಲ್ ಚೈನ್ ಇರೋ ಜಾಗದಲ್ಲಿ 3 ಡಬಲ್ ಕ್ರೋಶೆ ಕಂಬಗಳು ಹಾಕ್ಕೊಳ್ಬೇಕು. ಮತ್ತು 2 ಸ್ಪೇಸ್ ಇರೋ ಜಾಗದಲ್ಲೆಲ್ಲ 3 ಡಬಲ್ ಕ್ರೋಶೆ, 2 ಚೈನ್, 3 ಡಬಲ್ ಕ್ರೋಶೆ, ಒಂದೇ 2 ಚೈನ್ ಸ್ಪೇಸಲ್ಲಿ ಹಾಕ್ಕೊಂಡು ಈ ಥರ ಫುಲ್ ಸರ್ಕಲ್ ಕಂಪ್ಲೀಟ್ ಆಯಿತು. ಈ ರೌಂಡನ್ನು ಸೇಮ್ ಅದೇ ಥರ ಥರ್ಡ್ ಚೈನಲ್ಲಿ ಒಂದು ಸ್ಲಿಪ್ ನಾಟ್ ಹಾಕ್ಕೊಂಡು ಕಂಪ್ಲೀಟ್ ಮಾಡಬೇಕು. ಸೊ ನೆಕ್ಸ್ಟ್ ರೌಂಡ್ಗೆ ಒಂದೊಂದು ಡಬಲ್ ಕ್ರೋಶೆದಲ್ಲೂ ಒಂದೊಂದು ಸ್ಲಿಪ್ ನಾಟ್ ಹಾಕ್ಕೊಂಡು 2 ಚೈನ್ ಸ್ಪೇಸ್ಗಳಲ್ಲಿ ಫಸ್ಟ್ 3 ಚೈನ್ಸ್ ಹಾಕ್ಕೊಳ್ಬೇಕು. ಅದನ್ನು ಒಂದು ಡಬಲ್ ಕ್ರೋಶೆ ಅಂತ ಕನ್ಸಿಡರ್ ಮಾಡಬೇಕು. ಇದಾದಮೇಲೆ ಮತ್ತೆ 2 ಡಬಲ್ ಕ್ರೋಶ, ಸೊ ಟೋಟಲಿ 3 ಡಬಲ್ ಕ್ರೋಶೆಟ್ಸ್ ಆಯಿತು. ಆಮೇಲೆ 2 ಚೈನು ಮತ್ತು 3 ಡಬಲ್ ಕ್ರೋಶಗಳನ್ನ ಹಾಕ್ಕೊಳ್ಬೇಕು ಸೇಮ್ ಸ್ಪೇಸಲ್ಲಿ. ಸೊ ಈ ಕಾರ್ನರ್ ಆಯ್ತಲ್ಲ. ಇವಾಗ ನೆಕ್ಸ್ಟ್ ಇರೋಂಥ ಒಂದು ಇದರಲ್ಲಿ 1 ಚೈನ್ ಮಾತ್ರ ಹಾಕ್ಕೊಳ್ಬೇಕು. ಆಮೇಲೆ 1 ಚೈನ್ ಸ್ಪೇಸಲ್ಲಿ 3 ಡಬಲ್ ಕ್ರೋಶೆಟ್ಸ್ನ ಹಾಕ್ಕೊಳ್ಬೇಕು. ಸೊ ಒಂದೊಂದು ರೌಂಡ್ ಇನ್ಕ್ರೀಸ್ ಆಗ್ತಾ ಈ ಬರೀ 3 ಡಬಲ್ ಕ್ರೋಶೆಟ್ಸ್ ಹಾಕ್ತೀವಲ್ಲ ಸಿಂಗಲ್ ಚೈನಲ್ಲಿ, ಇದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ನಮಗೆ. ಸೊ ಥರ್ಡ್ ರೌಂಡಲ್ಲಿ 1 ಇತ್ತು, ಈಗ 4th ರೌಂಡಲ್ಲಿ 2 ಆಗಿದೆ. ನೆಕ್ಸ್ಟ್ 5th ರೌಂಡಲ್ಲಿ 3 ಆಗುತ್ತೆ. ಈ ಥರ ಅದು ರೌಂಡ್ಸ್ ಇನ್ಕ್ರೀಸ್ ಆಗುತ್ತೆ. ಅವಾಗ ಕಾರ್ನರಲ್ಲಿ ಮಾತ್ರ ಅದು ಕಾರ್ನರ್ ಬರೋದಕ್ಕೆ 3 ಡಬಲ್ ಕ್ರೋಶೆಟ್ಸ್, 2 ಚೈನ್, 3 ಡಬಲ್ ಕ್ರೋಶೆಟ್ ಅಂತ ಹಾಕ್ಕೊಳ್ಬೇಕು.
ನೀವು ಬ್ಯಾಗು ಆ ಥರ ಎಲ್ಲ ಮಾಡಬೇಕು ಅಂದರೆ ಇನ್ನೂ ರೌಂಡ್ಸ್ ಎಕ್ಸ್ಟ್ರಾ ಹಾಕ್ಕೊಳ್ಬೋದು. ನಾನು ಪರ್ಸ್ಗೆ ಅಂತ 4th ರೌಂಡಲ್ಲೇ ನಿಲ್ಲಿಸಿದ್ದೀನಿ ಇದನ್ನು. ಸೊ ಫುಲ್ ಸೇಮ್ ಪ್ರೊಸೀಜರ್. ಕಾರ್ನರಲ್ಲಿ 3 ಡಬಲ್ ಕ್ರೋಶೆ, 2 ಚೈನ್, 3 ಡಬಲ್ ಕ್ರೋಶೆ, ಸಿಂಗಲ್ ಚೈನ್ ಇರೋ ಸ್ಪೇಸಲ್ಲಿ 3 ಡಬಲ್ ಕ್ರೋಶೆಟ್ ಮತ್ತು 1 ಚೈನು. ಸೊ ಫುಲ್ ಈ ಥರ ರೌಂಡ್ ಕಂಪ್ಲೀಟ್ ಆಗಿದೆ. ಸೇಮ್ ಇದೇ ಥರ ಇನ್ನೊಂದು ಇದೇ ಥರ ಸೈಜಲ್ಲಿ ಮಾಡಿಟ್ಟಿದ್ದೀನಿ. ಇದೆರಡು ಯೂಸ್ ಮಾಡಿ ಯಾವ ಥರ ಒಂದು ಬ್ಯಾಗ್ ಮಾಡೋದು ಫಸ್ಟ್ ಸ್ಟಾರ್ಟಿಂಗಲ್ಲಿ ತೋರಿಸ್ದೆಲ್ಲ ಅದು ನೆಕ್ಸ್ಟ್ ವೀಡಿಯೋ ಪಾರ್ಟ್ 2ನಲ್ಲಿ ತೋರಿಸ್ತೀನಿ. ಇದು ಥ್ರೆಡ್ಸ್ ಯಾವ ಥರ ಹೈಡ್ ಮಾಡೋದು ಅನ್ನೋದನ್ನ ಲಾಸ್ಟ್ ವೀಡಿಯೋ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ಇದರಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.